ದರ್ಶನ್ ಜೈಲು ಸೇರಿದ್ರು ನೀಚ ಬುದ್ಧಿಯನ್ನ ಫ್ಯಾನ್ಸ್ ಬಿಡ್ತಾ ಇಲ್ಲ. ಶಿಕ್ಷಕಿಯೊಬ್ಬರಿಗೆ ಅಶ್ಲೀಲ ಕಮೆಂಟ್ ಮಾಡಿದ್ದಾರೆ, ಅತ್ಯಾಚಾರ ಬೆದರಿಕೆಯನ್ನ ಹಾಕಿದ್ದಾರೆ. ದರ್ಶನ್ ಜೈಲಿನಲ್ಲಿ ಸೆರೆವಾಸ ಅನುಭವಿಸ್ತಾ ಇದ್ದಾರೆ. ಆದ್ರೂ ಕೂಡ ಅವರ ಫ್ಯಾನ್ಸ್ ನೀಚ ಬುದ್ಧಿಯನ್ನ ಬಿಟ್ಟಿಲ್ಲ. ಶಿಕ್ಷಕಿಯೊಬ್ಬರಿಗೆ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದಾರೆ, ಅತ್ಯಾಚಾರದ ಬೆದರಿಕೆಯನ್ನ ಹಾಕಿದ್ದಾರೆ. 12 ದರ್ಶನ್ ಫ್ಯಾನ್ಸ್ ಪೇಜ್ಗಳ ವಿರುದ್ಧ ಕೇಸ್ ಕೂಡ ಈಗ ದಾಖಲಾಗಿದೆ. ಹೆಣ್ಣು ಮಕ್ಕಳಿಗೆ ಕೆಟ್ಟದಾಗಿ ನಿಂದನೆ, ಅಶ್ಲೀಲ ಮೆಸೇಜ್, ಶಿಕ್ಷಕಿಯ ಮಕ್ಕಳ ಫೋಟೋ ಪೋಸ್ಟ್ ಮಾಡಿ ಅಟ್ಟಹಾಸವನ್ನ ತೋರಿಸಿದ್ದಾರೆ. ಕಮೆಂಟ್ ವಿಚಾರವಾಗಿ ಶಿಕ್ಷಕಿಗೆ ಅತ್ಯಾಚಾರದ ಬೆದರಿಕೆಯನ್ನ ಹಾಕಿದ್ದಾರೆ. ಸೆಪ್ಟೆಂಬರ್ 24ರಂದು ಫೇಸ್ಬುಕ್ನಲ್ಲಿ ಕಿಡಿಗೇಡಿಗಳು ಧಮಕಿಯನ್ನ ಹಾಕಿದ್ದಾರೆ. ಫ್ಯಾನ್ಸ್ ಪೇಜ್ ಮತ್ತು ಅಭಿಮಾನಿಗಳ ವಿರುದ್ಧ ಪ್ರಕರಣ ಕೂಡ ಈಗ ದಾಖಲಾಗಿದೆ. ಬೆಂಗಳೂರಿನ ಗೋವಿಂದರಾಜನಗರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ದರ್ಶನ್ ಜೈಲು ಸೇರಿದ್ರು ಕೂಡ ನೀಚ ಬುದ್ಧಿಯನ್ನ ಫ್ಯಾನ್ಸ್ ಬಿಡ್ತಾ ಇಲ್ಲ. ಅವ್ರ ಮೇಲೆ ಎಷ್ಟು ಕೇಸ್ಗಳಾದ್ರೂ ಕೂಡ ಬುದ್ಧಿ ಬರಲ್ಲ ಅನ್ಸುತ್ತೆ ಇವ್ರಿಗೆ. ಶಿಕ್ಷಕಿಯೊಬ್ಬರಿಗೆ ಅಶ್ಲೀಲ ಕಮೆಂಟ್ ಮಾಡ್ತಾರೆ, ಅದು ಕೂಡ ಅತ್ಯಾಚಾರದ ಬೆದರಿಕೆ ಹಾಕ್ತಾರೆ ಅಂತಂದ್ರೆ ಇವ್ರಿಗೆ ಕಡಿವಾಣ ಹಾಕ್ಲೇಬೇಕು. ಸೋಷಿಯಲ್ ಮೀಡಿಯಾ ಕಂಟ್ರೋಲ್ ಮಾಡುವಂತಹ ಸಂದರ್ಭದಲ್ಲಿ ಇವರಿಗೆ ನಿಜಕ್ಕೂ ಕೂಡ ಕೆಲವೊಂದಿಷ್ಟು ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾರೆ ಅಂತಂದ್ರೆ ಏನ್ ಹೇಳಬೇಕು. ರಮ್ಯಾ ಅವರು ಕೂಡ ದರ್ಶನ್ ಫ್ಯಾನ್ಸ್ ವಿರುದ್ಧವಾಗಿ ಕೆಲವೊಂದಿಷ್ಟು ಕಂಪ್ಲೇಂಟ್ ಅನ್ನು ದಾಖಲು ಮಾಡಿದ್ರು. ಸೈಬರ್ ಠಾಣೆ ಮೆಟ್ಟಿಲ್ ಕೂಡ ಏರಿದ್ರು. ಈಗ ಮತ್ತೊಬ್ಬ ಶಿಕ್ಷಕಿಗೆ ಈ ರೀತಿಯಾಗಿ ಕೆಟ್ಟದಾಗಿ ಅವಾಚ್ಯ ಪದಗಳನ್ನ ಬಳಕೆ ಮಾಡಿ ಕಮೆಂಟ್ ಮಾಡ್ತಾರೆ ಅಂತ ಅಂದ್ರೆ ಇಂಥವ್ರಿಗೆ ಏನ್ರಿ ಹೇಳಬೇಕು. ಅವ್ರ ಮನೇಲಿ ಅಕ್ಕ ತಂಗಿದಿರು ಅಥವಾ ಅಮ್ಮ ಯಾರಿಗಾದ್ರೂ ಈ ರೀತಿಯಾಗಿ ಕಮೆಂಟ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅನ್ಸುತ್ತೆ. ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಹೋಗ್ಬಿಟ್ಟು ಸುಮ್ಮನೆ ಕಮೆಂಟ್ ಮಾಡೋದಲ್ಲ. ಕಮೆಂಟ್ ಮಾಡುವಾಗ ಯೋಚನೆ ಮಾಡಬೇಕು, ನಮ್ಮಲ್ಲೂ ಅಕ್ಕ ತಂಗಿರು ಇರ್ತಾರೆ, ಹೆಂಡತಿ ಇರ್ತಾರೆ, ಮಗಳಿರ್ತಾಳೆ, ಅಮ್ಮ ಇರ್ತಾರೆ ಅಂತ. ಅದ್ಯಾವುದು ಇವ್ರಿಗೆ ಯೋಚನೆಗೆ ಬರಲ್ಲ ಅನ್ಸುತ್ತೆ. ಆದ್ರೂ ಕೂಡ ಅತ್ಯಾಚಾರದ ಬೆದರಿಕೆ ಹಾಕ್ತಾರೆ ಅಂದ್ರೆ ಇವರ ಬಂಡ ಧೈರ್ಯಕ್ಕೆ ಮೆಚ್ಚಬೇಕು ಬಿಡಿ.